ಅಯ್ಯೋ ಕಳ್ಳ 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 ಹಿಡ್ಕೊಳ್ಳಿ ಅವನ್ನ ಬಿಡ್ಬೇಡ್ರಪ್ಪ. ಕಾರ್ ಕದೀತಿದ್ದಾನೆ ಅವನು ಬಿಡ್ಬೇಡಿ, ಹಿಡ್ಕೊಳ್ಳಿ. ಅಯ್ಯಯ್ಯ ಹೋದ ಹೋದ ಆ ಕಳ್ಳ ಹಿಡೀರಿ. ಅಯ್ಯ ನನ್ನ ಗಾಡಿ ತಗೊಂಡು ಹೋಗ್ತಿದ್ದೀನಲ್ಲಪ್ಪ, ಹಿಡೀರಿ. ಅಯ್ಯಯ್ಯ ಅಯ್ಯ ಕಳ್ಳ ಕಳ್ಳ ನನ್ನ ಗಾಡಿ ಕದ್ಕೊಂಡು ಹೋಗ್ತಾ ಇದ್ದೇನೆ. ಅಯ್ಯಯ್ಯ ಹೊರಗಡೆ ಬಾರೋ, ಬಾರೋ ಹೊರಗಡೆ, ಬಾರೋ ಹೊರಗಡೆ, ಹೊರಗ್ ಬಾ, ಹೊರಗ್ ಬಾ. ಅಯ್ಯೋ ಕಳ್ಳ, ನಿನಗೆ ನನ್ನ ಕಾರೇ ಬೇಕಿತ್ತನ? ತಗೊಳ, ಇನ್ನೊಂದ್ಸತಿ ಕರೀತ್ಯಾ ನೀನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾನೆ. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಏರಿಯಾದಲ್ಲಿ ಕಳ್ಳತನ, ಲಡ್ಡು ಸಿಂಗ್ ಏರಿಯಾದಲ್ಲಿ ಕಳ್ಳತನ. ತಲೆಗಿಲೆ ಕೆಟ್ಟಿದ್ಯಾ ನಿನ್ಗೆ? ಇಲ್ಲಿಂದ 50 ಕಿಲೋಮೀಟರ್ ದೂರದಲ್ಲಿ ಕಳ್ಳತನ ನಡೆದ್ರು ಕಳ್ಳನಿಗ್ ಜನರೇ ಹೇಳ್ತಾರೆ ಕಳ್ಳತನ ಬಿಟ್ಬಿಡು, ಇಲ್ಲಾಂದ್ರೆ ಲಡ್ಡು ಸಿಂಗ್ ಬರ್ತಾರೆ. ನಾನು ಈ ಕಳ್ಳನ್ನ ಕಳ್ಳತನ ಮಾಡ್ಬೇಕಾದ್ರೆ ನೋಡ್ದೆ, ಅದು ನೋಡಿ ನಾನು ಕಿರ್ಚ್ಕೊಂಡೆ. ಅಯ್ಯೋ ಇವನು ಕಳ್ಳ, ಇವನನ್ನ ಶಿವ ಹಿಡಿದು ಬಿಟ್ಟ, ನಾನು ನೋಡ್ದೆ. ಅಯ್ಯ ಇಂಗ್ಲಿಷ್ ಬರಲ್ಲ ಅಂದ್ರೆ ಕನ್ನಡದಲ್ಲಿ ಕೇಳಿಸ್ಕೋ, ಹಾಗೆ ನಿಲ್ಲು. ಸರ್, ದೊಡ್ಡವರು ಹೇಳ್ತಾರೆ ಪ್ಯಾಂಟ್ ನ ಮೇಲೆತ್ಕೊಂಡಿರೋದೇ ವಾಸಿ ಅಂತ. ನನ್ನ ಮಾತು ಕೇಳಿ ಪ್ಯಾಂಟ್ ಹಾಕೊಳ್ಳಿ. ಅಯ್ಯೋ ನೀವೆಲ್ರು ಇಲ್ಲಿಗೆ ಯಾಕೆ ಬಂದ್ರಿ? ಸ್ವಾಮೀಜಿ, ನಮ್ಮೂರ ಮನೆಯಲ್ಲೂ ಕಳ್ತನ ಆಗಿದೆ. ಆಶ್ಚರ್ಯವಾಗಿದೆಯಲ್ಲ, ನನ್ನ ಮನೆಯಲ್ಲಿ ಕಾರ್ ಕಳ್ಳತನ ಆಗಿದೆ, ನಿಮ್ಮ 3 ಮನೆಯಲ್ಲಿ ಸಾಮಾನುಗಳು ಕಳ್ಳತನವಾಗಿದೆಯಲ್ಲ. ಸರ್, ನನಗೆ ಅನಿಸುತ್ತೆ ನಮ್ಮ 4 ಜನದ ಹಿಂದೆ ಯಾರು ಬಿದ್ದಿದ್ದಾರೆ, ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಜಿ ಇವರೆಲ್ಲ ನನ್ನ ಜೊತೆ ಏರ್ಪೋರ್ಟ್ ಸೆಕ್ಯೂರಿಟಿಲಿ ಕೆಲಸ ಮಾಡ್ತಾರೆ. ಇವ್ರದ್ದು ರಿಪೋರ್ಟ್ ಬರ್ಕೊಂಡ್ಬಿಡಿ. ಅಲ್ಲಿ ಎಷ್ಟು ಜನ ಪೊಲೀಸ್ ಇದ್ರು? ಬಾಸ್, ಒಬ್ಬ ಹುಡುಗ ಇದ್ದ. ಒಬ್ಬ ಹುಡ್ಗ? ಬರೀ ಒಬ್ಬ ಹುಡ್ಗ ಶೇರುನ ಹೇಗ್ ಹಿಡ್ಕೊಟ್ಟ? ಇದು ಸುಳ್ಳು, ಸುಳ್ಳು, ನಾನ್ ನಂಬಲ್ಲ, ಸುಳ್ಳು. ಬಾಸ್, ಇದು ನಿಜ, ಸತ್ಯ ಸತ್ಯ. ಶೇರು ಸಿಗಾಕೊಂಡ್ಬಿಟ್ಟ. ಹಾಗಾದ್ರೆ ID ಕಾರ್ಡ್ ಕತೆ ಏನು? ನಮ್ಗೆ ಆ ಸೆಕ್ಯೂರಿಟಿ ಆಫೀಸರ್ ID ಕಾರ್ಡ್ ಬೇಕು. ಇಲ್ಲಿ ನೋಡು, ಬರೀ 3 ID ಕಾರ್ಡ್ ಇದೆ ನಮ್ಮ ಹತ್ರ. ಆ 4ನೇದು ನಮಗೆ ಬೇಕು. ಈ ಆಪರೇಷನ್ಗೆ 4 ಜನ ಬೇಕಾಗಿದೆ. ಸರ್, ಅವನ್ನ ನೋಡೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಅವನು ಹೇಳ್ದ ಆ ID ಕಾರ್ಡ್ ನ ಅವನ್ ಎಲ್ಲಿ ಸಿಕ್ಕದ್ನೋ ಅಲ್ಲೇ ಒಂದ್ ಗಿಡಕ್ಕೆ ಎಸ್ದೆ ಅಂತ. ಮೊದಲೇ ಯಾಕೆ ಹೇಳಿಲ್ಲ? ನಾಳೆ ಮುಂಜಾನೆ ಸೂರ್ಯ ಹುಟ್ಟೋ ಮುಂಚೆನೆ ಹೋಗಿ ನಾವು ID ಕಾರ್ಡ್ ಅನ್ನ ತಗೊಂಡ್ ಬರೋಣ. ಅಯ್ಯೋ, ಶಿವ ಎಲ್ಲ ಉಲ್ಟಾ
ಉಲ್ಟಾ ಸೀದಾ ಕೆಲ್ಸನೇ ಮಾಡಿಸ್ತಾನೆ, ಜೊತೆಗೆ ನಮ್ ಕೈಯಿಂದಾನು ಮಾಡಿಸ್ತಾನೆ. ಅರೆ ಇಷ್ಟು ಮೇಲ್ ಬಂದು ಕೂತ್ಕೋಬೇಕಾ? ಅಲ್ಲೇ ಕೆಳಗ್ ಕೂತ್ಕೊಂಡ್ ಮಾತಾಡ್ಬೋದಾಗಿತ್ತಲ್ವಾ? ಶಿವರಾತ್ರಿ ಕಳ್ಳನ್ ಹಿಡ್ದಿದ್ನಲ್ಲ, ಅವ್ನ ಚೇಸ್ ಮಾಡಿರೋದನ್ನ ತನ್ನ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದಾನೆ. ಅದನ್ನ ನಮಗೆ ತೋರಿಸ್ತಾನೆ. ಶಿವ ತೋರ್ಸು. ಒಂದ್ಸಾರಿ ನಾನೊಬ್ಬ ಡಕಾಯ್ತ್ನ ಹಿಡ್ದಿದ್ದೆ. ಅವನೇನ ಇವನು? ಏ ಆದಿ ಸುಮ್ನಿರ್ತ್ಯಾ? ಏ ಶಿವ ನೀನ್ ತೋರ್ಸು. ಇವತ್ತಿಷ್ಟು ಸೆಕ್ಯೂರಿಟಿ ಹಾಕಿದೆ. ಇವತ್ತು ಮುಖ್ಯಮಂತ್ರಿ ಹೊರಗಡೆ ಹೋಗ್ತಿದ್ದಾರೆ. ಈ ಸೆಕ್ಯೂರಿಟಿ ಅವ್ರಿಗೆ ಇರ್ಬೇಕು. ಹೇ, ನಿಂಗೆ ಗೊತ್ತಾಯ್ತು? ಈ ವಿಷಯ ನಂಗೆ ಗೊತ್ತಿರ್ಲಿಲ್ವಲ್ಲ. ನಮ್ಮ ಅಪ್ಪನೇ ಆ ಪ್ಲೇನ್ ನ ಪೈಲಟ್. ಸಿಎಂ ಹೋಗ್ತಿದಾರಲ್ಲ ಅದು. ನಮ್ಮಪ್ಪ ಅವ್ರಿಗೋಸ್ಕರ ಸ್ಪೆಷಲ್ ಪ್ಲೇನ್ ತರ್ತಿದ್ದಾರೆ. ನಮ್ಮಪ್ಪನು ಸಿಎಂ ಜೊತೆ ಹೋಗ್ತಿದ್ದಾರೆ. ನಮ್ಮ ಅಪ್ಪ ಅವ್ರ ಸೆಕ್ರೆಟರಿ. ಹೇ, ಐಪ್ಯಾಡ್ ಅಲ್ಲಿ ವಿಡಿಯೋ ಸ್ಟಾರ್ಟ್ ಆಯ್ತು. ಅವನದ್ ಏನಿಸ್ದ ನೋಡಿ. ಆ ಕಳ್ಳ ಪೊದೆ ಒಳಗಡೆ ಏನೋ ಎತ್ಕೊಂಡು ಎಸಿತಿದ್ದಾನೆ. ಹಾ, ಅವನೇನು ಎಸಿತಿದ್ದಾನೆ, ಆದ್ರೆ ಅದೇನು ಅಂತ ಗೊತ್ತಾಗ್ತಿಲ್ಲ. ಅದನ್ನ ಬಿಸಾಕ್ಬೇಕಂತಿದ್ರೆ ಅವ್ನ್ ಏನಕ್ಕೆ ಎತ್ತದ? ಏನೋ ಇದೆ ಇದ್ರಲ್ಲಿ. ಬನ್ನಿ ಹೋಗಿ ನೋಡೋಣ ಏನ್ ಎಸ್ದ ಅಂತ. ಅಲ್ಲಿ ನೋಡು, ಸೈಕಲ್ ನಲ್ಲಿ ಮಕ್ಕಳು ಬರ್ತಿದ್ದಾರೆ. ಬೇಗ ಮಾಡು. ಇದ್ಯಾವುದೋ ಐ ಕಾರ್ಡ್ ನ ಟ್ಯಾಗ್ ಅನ್ಸುತ್ತೆ. ಇದ್ರಲ್ಲಿ ಏನೋ ಒಂದ್ ವಿಷಯ ಅಡಗಿದೆ. ನಡಿರಿ ಅವ್ರನ್ನ ಹಿಂಬಾಲಿಸೋಣ. ಅಲ್ಲಿ ನೋಡಿ, ಆ ಹುಡ್ಗ ಹೇಗ್ ಬರ್ತಿದ್ದಾನೆ ಅಂತ. ಅವನೇ ಶೇರುನ ಹಿಡ್ಕೊಟ್ಟಿದ್ದು, ಈಗ ನಮ್ಮನ್ನೇ ಹಿಡ್ಕೊಳಕ್ ಬರ್ತಿದ್ದಾನೆ. ಬೇಗ ಬೇಗ ತಪ್ಪಿಸ್ಕೋಬೇಕು. ಹೋಗಿ ಹೋಗಿ. ಕಾರ್ನ ನೀನ್ ಓಡಿಸ್ತಾ ಇದೀಯಾ, ನಾನಲ್ಲ. ಸಾರಿ ಸಾರಿ. ಇನ್ನೀ ಹುಡ್ಗ ಬದುಕಲ್ಲ. ಏ ಕೇಳು ಮಗು, ಸುಮ್ನೆ ಹೊರಟೋಗು. ನಮ್ಮಂತ ಕೆಟ್ಟವ್ರು ಬೇರೆ ಯಾರು ಇಲ್ಲ. ನೀವು ಆ ಗಿಡದ ಹತ್ರದಿಂದ ಏನ್ ಎತ್ಕೊಂಡು ಹೋಗ್ತಿದ್ದೀರಾ ಅಂತ ಮೊದ್ಲು ನನಗ್ ತೋರಿಸಿ, ಆಮೇಲೆ ನಾನು ಹೋಗ್ತೀನಿ. ಶೇರು ಒಬ್ನೇ ಇದ್ದ ಅಂತ ಹಿಡ್ಕೊಟ್ಟೆ, ಆದ್ರೆ ನಾವು 4 ಜನ ಇದ್ದೀವಿ. ನಾವು ತುಂಬಾನೇ ಡೇಂಜರ್ ಕೂಡ. ಇವಾಗ ನೋಡು ನಿನ್ನ ಏನ್ ಮಾಡ್ತೀವಿ ಅಂತ. ಸಾರಿ ಸರ್, ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ. ಇದು ಮಿಸ್ಟರ್ ಸ್ವಾಮಿಯ ಏರ್ಪೋರ್ಟ್ ನ ಐಡಿ ಕಾರ್ಡ್. ನೀವ್ ಇದನ್ನ ಏನಕ್ಕೆ ತಗೊಂಡು ಹೋಗ್ತಿದ್ದೀರಾ? ಕಣ್ಣು. ಶಿವ, ನೀನು ಹುಷಾರಾಗಿದ್ಯಲ್ಲ?
ನಿಮಗೆಲ್ಲ ಹೀಗ್ ಹೊಡೆದಿದ್ದಾರೆ. ಎಷ್ಟು ಜನ ಇದ್ರು? ಒಬ್ಬ ಹುಡುಗ ಬಾಸ್, ಅದೇ ಒಬ್ಬ ಹುಡುಗ. ಅವನು ಒಬ್ಬ ಇದ್ದ, ನೀವು 4 ಜನ ಇದ್ರಿ, ಆದ್ರೂ ಒದೆ ತಿಂದ್ರಿ. ಥು, ಬಾಬಾ ಹೆಸರು ಪೂರ್ತಿ ಹಾಳು ಮಾಡ್ಬಿಟ್ರಲ್ರು. ಬಾಸ್ ನಾನು ಐಡಿ ಕಾರ್ಡ್ ತಗೊಂಡ್ ಬಂದಿದ್ದೀನಿ, ತಗೊಳ್ಳಿ. ನನಗ್ ಮಜಾ ಬಂತು. ನಡೀರಿ, ಪ್ಲೇನ್ ಹೈಜಾಕ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳಿ. ಒಂದು ಸಾರಿ ಪ್ಲೇನ್ ಹೈಜಾಕ್ ಆಗಿ ಚೀಫ್ ಮಿನಿಸ್ಟರ್ ನನ್ನ ಕೈಗೆ ಬಂದ್ಬಿಟ್ರೆ ನಮ್ಮ ಎಲ್ಲ ಟೆರರಿಸ್ಟ್ ಗೆಳೆಯರನ್ನ ಜೈಲಿಂದ ರಿಲೀಸ್ ಮಾಡಿಸಬಹುದು. ಅಲ್ಲ ಅಂಕಲ್, ನಾನ್ ಶಿವ ಮಾತಾಡ್ತಾ ಇದ್ದೀನಿ. ನಿಮ್ಮ ಏರ್ಪೋರ್ಟ್ ಐಡಿ ಆ ಕಳ್ಳರು ಎತ್ಕೊಂಡು ಹೋಗಿದ್ದಾರೆ. ಅವ್ನ್ ನಿಮ್ಮ ಕಾರನ್ನಲ್ಲ, ನಿಮ್ಮ ಏರ್ಪೋರ್ಟ್ ಐಡಿ ಪಾಸ್ನ ಕಳ್ತನ ಮಾಡಕ್ ಬಂದಿದ್ದು. ಅಯ್ಯ, ಆದ್ರೆ ಏನಕ್ಕೆ ಅವ್ರು ಏರ್ಪೋರ್ಟ್ ಪಾಸ್ ಇಟ್ಕೊಂಡು ಏನು ಮಾಡೋದಕ್ಕೆ ಸಾಧ್ಯ ಶಿವ? ಸರಿ, ನನಗೆ ಇದನ್ನ ಹೇಳಿ, ನಿಮ್ ಜೊತೆ ಕೆಲಸ ಮಾಡೋ ಇನ್ನು 3 ಜನ ಏರ್ಪೋರ್ಟ್ ಸ್ಟಾಫ್ಗಳ ಮನೆಯಲ್ಲಿ ನಿನ್ನೆ ರಾತ್ರಿನೇ ಕಳ್ತನ ಆಗಿದೆ. ಅವರ ಐಡಿ ಪಾಸ್ ಕೂಡ ಕಳ್ತನ ಆಗಿಲ್ಲ ತಾನೆ? ಹೌದು, ಆದ್ರೆ ನಿನಗೆ ಗೊತ್ತಾಯ್ತು ಅವ್ರು ಫೋನ್ ಬಂದಿತ್ತಂತ, ಮತ್ತೆ ಎಲ್ಲರ ಪಾಸು ಕಳೆದೋಗಿದೆ ಅಂತ. ಈ ಕಳ್ತನನ ಪ್ಲಾನ್ ಮಾಡಿದ್ದಾರೆ ಅಂಕಲ್. ಅವ್ರಿಗೆ ಗೊತ್ತಿತ್ತು ಅನ್ಸುತ್ತೆ ನಿಮ್ಮ ಐಡಿ ಪಾಸ್ನ ನೀವು ಕಾರಲ್ಲಿ ಇಡ್ತೀರಾ ಅಂತ. ಮತ್ತೆ ಬೇರೆಯವರು ಮನೆಯಲ್ಲಿ. ಅವ್ರಿಗೆ ಐಡಿ ಪಾಸ್ ಬೇಕಾಗಿತ್ತು, ಅದಕ್ಕೆ ಅವರು ಬೇಕಾದ ಜಾಗದಲ್ಲಿ ಕಳ್ತನ ಮಾಡಿದ್ದಾರೆ. ಆದ್ರೆ ಇವರೆಲ್ಲ ಪಾಸ್ ಇಟ್ಕೊಂಡು ಏನ್ ಮಾಡ್ತಾರಪ್ಪ? ಇವತ್ತು ಚೀಫ್ ಮಿನಿಸ್ಟರ್ ಹೋಗ್ತಾ ಇದ್ದಾರೆ. ನನಗನ್ಸುತ್ತೆ ಇವತ್ತು ಎಸ್ ಇದೇ ವಿಷಯ, ಪ್ಲೇನ್ ಹೈಜಾಕ್. ಯಾರೋ ಚೀಫ್ ಮಿನಿಸ್ಟರ್ ಪ್ಲೇನ್ ನ ಹೈಜಾಕ್ ಮಾಡೋದಕ್ಕೆ ನೋಡ್ತಿದ್ದಾರೆ. ಅದಕ್ಕೆ ಸೆಕ್ಯೂರಿಟಿ ಐಡಿ ಪಾಸ್ ಬೇಕು. ಏರ್ಪೋರ್ಟ್ ಒಳಗೆ ಹೋಗೋಕೆ ನೀವು ಪೊಲೀಸಿಗೆ ಫೋನ್ ಮಾಡಿ ಬೇಗ. ನಮ್ಮಪ್ಪ ಆ ಪ್ಲೇನ್ ನ ಪೈಲಟ್ ಆಗಿದ್ದಾರೆ. ನಮ್ಮಪ್ಪನೂ ಸಿಎಂ ಜೊತೆ ಇದ್ದಾರೆ. ಅಯ್ಯೋ, ಇವಾಗ ಏನಾಗುತ್ತೆ? ನಡೀರಿ, ಏರ್ಪೋರ್ಟ್ಗೆ ಹೋಗೋಣ. ಕ್ಷಮಿಸಿ ಸರ್, ನಾವು ಏರ್ಪೋರ್ಟ್ ಇಂಟೆಲಿಜೆನ್ಸ್ ನಿಂದ. ನೀವು ನಮ್ ಜೊತೆ ರನ್ವೇವರೆಗೂ ಬರಬೇಕು ಸೆಕ್ಯೂರಿಟಿಗೋಸ್ಕರ ಸರ್, ಯಾವ ತೊಂದರೆ ಆಗದೆ ಇರಲಿ ಅಂತ. ನಮ್ಮ ಪ್ರಕಾರ ನಿಮ್ಗೆ ಹೆಚ್ಚಿನ ಭದ್ರತೆ ಬೇಕು ಅಂತ ಅನ್ಸುತ್ತೆ ಸರ್. ಬನ್ನಿ, ಖಂಡಿತ ನೀವು ನಮ್ ಜೊತೆ ಬರಬಹುದು. ನೀನಿಲ್ಲಿ? ನಿಮ್ಮ ಸೇಫ್ಟಿಗೋಸ್ಕರ ಸರ್. ಆದ್ರೆ ಪ್ಲೇನ್ ನಲ್ಲಿ ಏನ್ ಮಾಡ್ತಾ ಇದ್ದೀರಾ? ಯಾಕಂದ್ರೆ ಪ್ಲೇನ್ ನ ಹೈಜಾಕ್ ಮಾಡಬೇಕು. ಹಲೋ ಮ್ಯಾನೇಜರ್, ನಾನು ಬಾಬಾ ಮಾತಾಡ್ತಾ ಇದ್ದೀನಿ. ಬಾಬಾ ದಿ ಹೈಜಾಕರ್. ನಿಮಗೊಂದು ವಿಷಯ ಹೇಳಬೇಕಾಗಿತ್ತು. ಏನಂದ್ರೆ ಚೀಫ್ ಮಿನಿಸ್ಟರ್ ಪ್ಲೇನ್ ಇವಾಗ ನನ್ನ ಕೈಯಲ್ಲಿದೆ. ಮತ್ತೆ ನೀವು ಬಾಬಾನ ಜೈಲಿಂದ ಬಿಡುಗಡೆ ಮಾಡಲಿಲ್ಲ ಅಂದ್ರೆ ನಿಮ್ಮ ಸಿಎಂ ವಾಪಸ್ ಬರೋದೇ ಡೌಟು. ಆದ್ರೆ ಬಾಬಾ ಈಗ್ಲೂ ಇದಾನ? ನಾನ್ ಬಾಬಾನೇ, ಆದ್ರೆ ಜೂನಿಯರ್ ಬಾಬಾ. ಆ ಬಾಬಾ ಸೀನಿಯರ್ ಇದ್ದಾರೆ. ಅವ್ರ ಹತ್ರ ಇನ್ನು 5 ಜನ ಆತಂಕವಾದಿಗಳಿದ್ದಾರೆ. ಅವ್ರೆಲ್ಲರನ್ನ ರಿಲೀಸ್ ಮಾಡಬೇಕಾಗಿದೆ. ಇಲ್ಲ ಅಂದ್ರೆ ಎಲ್ಲ ಕಮಾಂಡೋಗಳೇ, ನಿಮ್ ಹತ್ರ ಇರೋ ಗನ್ಗಳನ್ನೆಲ್ಲ ಅಲ್ಲೇ ಬಿಸಾಕಿ ರನ್ವೇ ಕೆಳಗಿರೋ ನೆಲ್ಮಾಳ್ಗೆ ಗೋಡನ್ಗೆ ಹೋಗಿ. ಒಂದ್ ವೇಳೆ ನೀವು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಸಿಎಂ ಆರೋಗ್ಯ ಸರಿ ಹೋಗಲ್ಲ. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನನಗೆ ಮತ್ತೆ ಹೇಳೋಕೆ ಇಷ್ಟ ಆಗಲ್ಲ. ಬೇಗ ಮಾಡಿ. ಈಗ
ನಮ್ಮ ಜೊತೆ ಅವ್ರನ್ನ ರಿಲೀಸ್ ಮಾಡ್ತೀರಾ? ಜೊತೆಗೆ 50 ಕೋಟಿನೂ ರಿಲೀಸ್ ಮಾಡ್ತೀರಾ? ಪೈಲಟ್ಗೆ ಹೇಳು ಪ್ಲೇನ್ ನಮ್ಮ ಸೀಕ್ರೆಟ್ ಅಡ್ಡಕ್ಕೆ ಹೋಗ್ಬೇಕು ಅಂತ. ಪ್ಲೇನ್ ವಾಪಸ್ ಲ್ಯಾಂಡ್ ಮಾಡಬೇಕು. ಸುಳ್ಳು ಹೇಳ್ಬೇಡ. ಅಲ್ಲಿ ನೋಡಿ ಇಂಡಿಕೇಟರ್. ಬೇಗ ಏನಾಗಿದೆ ನೋಡು. ನೀನ್ ಪ್ಲೇನ್ ಲ್ಯಾಂಡ್ ಮಾಡು. ರೀಫೀಲಿಂಗ್ ಆದ್ಮೇಲೆ ಮತ್ತೆ ಹೊರಡ್ಬೇಕು. ಬೇಗ. ಇವನೆಲ್ಲಿಂದ ಬಂದ? ಶಿವ, ಏನ್ ಮಾಡ್ತಿದ್ದೆ ಪೈಲ್ನೆ? ಹಿಡೀರಿ ಅವನ್ನ. ಇವನ್ ಎಲ್ಲಿಂದ ಬಂದ? ನಾನ್ ಯೋಚನೆ ಮಾಡಿ ತಪ್ಪಲ್ಲ ಅಂದ್ರೆ ನೀನು ಅದೇ ಹುಡುಗ ತಾನೆ? ಶೇರುನ ಹಿಡ್ಕೊಟ್ಟಿದ್ದ ಹುಡುಗ ನೀನೇ ತಾನೆ? ತುಂಬಾನೇ ಕಿಲಾಡಿ ನೀನು. ಬಾಯ್ ಬಾಯ್ ಕಿಲಾಡಿ ಹುಡುಗ. ನನ್ನ ಎಲ್ಲ ಪ್ಲಾನನ್ನ ನೀನು ಮಣ್ಪಾಲ್ ಮಾಡ್ಬಿಟ್ಟೆ. ಆದ್ರೆ ನಾನು ಸೋಲು ಕೊಡಲ್ಲ. ಏನಾಯ್ತು ಬಾಸ್? ಒಬ್ಬ ಹುಡುಗ ಅಂತ ನಮಗ್ ಹೊಡಿತಾ ಇದ್ರಿ. ಇವಾಗ ನೀವ್ಯಾವ ಹುಡುಗನಿಂದ ಒದೆ ತಿಂದಿದ್ದೀರಾ? ಏಯ್, ಆ ಒಬ್ಬ ಹುಡುಗ 10 ಜನಕ್ಕೆ ಸಮ ಇದ್ದಾನೆ. ಆದ್ರೆ ನಾನೇನ್ ಕಮ್ಮಿ ಇಲ್ಲ. ಇವಾಗ ಅವನಿಗೆ ನಾನೇನಂತ ತೋರಿಸ್ತೀನಿ.
ಹೊಡಿರಿ, ಇನ್ನು ಹೊಡಿರಿ. ವೆರಿ ಗುಡ್. ಪ್ರಯತ್ನ ಮಾಡು. ಶಭಾಷ್ ಶಿವ. ಹೊಡಿ, ಬಿಡ್ಬೇಡ. ಹೊಡಿ ಶಿವ, ಬಿಡ್ಬೇಡ. ಹೊಡಿ ಹೊಡಿ. ಬಾಬಾ ಹೊಡಿರಿ, ಬಿಡ್ಬೇಡಿ. ಹೊಡಿರಿ. ಶಿವ ಗೆಲ್ತಾನೆ. ಚೆನ್ನಾಗಿ ಹೊಡಿತಿದ್ಯಾ, ಚೆನ್ನಾಗಿ ಹೊಡಿತಾ ಇದೀಯ ಶಿವ. ಹೊಡಿರಿ ಬಾಬಾ, ಇನ್ನು ಹೊಡಿರಿ. ಬೇಗ. ಯಾರ್ ನೀನು? ಏನ್ ತಿಂತೆ ಹೊಟ್ಟೆಗೆ? ನೀನ್ ಮನುಷ್ಯನಾ? Allow me to introduce myself. I am Shiva. ಅಪ್ಪ ಅಪ್ಪ, ಶಿವ, ನನಗೆ ನಿನ್ನ ಸಾಹಸ ನೋಡಿ ಬಹಳ ಖುಷಿಯಾಗಿದೆ. ನಾನು ನಮ್ಮ ಸರ್ಕಾರದಿಂದ ನಿನಗೆ ಅವಾರ್ಡ್ ಕೊಡಿಸ್ತೀನಿ. Hey, cheers for Shiva! Hip hip hooray! Hip hip hooray!